ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಸುಮಾರು ದಿವಸ ಆಯಿತು. ಐ ನೋ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಪೋಸ್ಟ್ ಮಾಡಿಲ್ಲ ಆ್ಯಂಡ್ ನೀವೆಲ್ಲರೂ ಕೇಳ್ತಾ ಇದ್ರಿ. ಸೊ ಐ ಆಮ್ ಬ್ಯಾಕ್. ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ನಾನು. ಆ್ಯಂಡ್ ಇವತ್ತಿನ ವೀಡಿಯೋದಲ್ಲಿ ಬಿಟ್ಸ್ ಆ್ಯಂಡ್ ಪೀಸಸ್ನ ನೋಡ್ತಾ ಹೋಗ್ತೀರಾ. ಒಂದಷ್ಟು ವೀಡಿಯೋಸ್ಗಳನ್ನ ನೋಡಿ ಇನ್ಸ್ಪೈರ್ ಆಗಿ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡೋಣ ಅಂತ ಬೇರೆ ಥರ ಶೂಟ್ ಮಾಡಿ ಎಡಿಟ್ ಮಾಡಿ ಟ್ರೈ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಈ ಥರದ ವೀಡಿಯೋಸ್ನ ಜಾಸ್ತಿ ನೋಡಬೇಕು ಅಂತ ಇದ್ದರೆ, ಈ ಸ್ಟೈಲಲ್ಲಿ ವೀಡಿಯೋಸ್ನ ನೋಡಬೇಕು ಅಂತ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಮೊದಲನೇದಾಗಿ ವಿಡಿಯೋ ಶುರು ಆದಾಗಿಂದ ಬರೀ ವಾಯ್ಸ್ ಓವರ್ ಬಿಟ್ಸ್ ಇನ್ ಪೀಸಸ್ ಹಾಕ್ತಾ ಬಂದೆ. ಇದಾಗಿಂದ ಏನೇನ್ ಮಾಡಿದೆ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತಾ ಬಂದಿದ್ದೀನಿ. ಯೂಶುವಲಿ ನನ್ನ ದಿನ ಇದೇ ತರನೇ ಇರುತ್ತೆ. ಸೊ ನಾನು ಕೂದಲಿಗೆ ಮೆಹಂದಿನ ಹಚ್ಚಿ ಹೆನ್ನನ ಹಚ್ಚಿ ಹೇರ್ ವಾಶ್ ಮಾಡಿ ಲೈಟ್ ಆಗಿ ಬ್ಲೋ ಡ್ರೈ ಮಾಡಿ ಸೆಟ್ ಮಾಡಿದೆ. ಸೊ ದಟ್ ರಿಸಲ್ಟ್ ಹೆಂಗ್ ಕಾಣುತ್ತೆ ಅಂತ ತೋರ್ಸೋಣ ಅಂತ. ಸ್ವಲ್ಪ ಶೈನಿ ಅಂತ ಅನ್ನಿಸ್ತಾ ಇದೆ, ಇಲ್ಲದೆ ಕ್ಯಾಮ್ರಾಗೆ ಗೊತ್ತಾಗ್ತಿದೆ. ಅದ್ರ ಜೊತೆಗೆ ನನಗೆ ಇಟ್ ಫೀಲ್ಸ್ ನರಿಶ್ಡ್. ನಾನು ಮೊದಲನೇ ಸಲ ಲೈಫಲ್ಲಿ ಮೆಹಂದಿನ ಅಥವಾ ಹೆನ್ನನ ಹಚ್ಚಿರೋದು. ನೋಡಿದ್ರಿ ನಾನು ಮಾಮಾ ಅರ್ಥ್ ಅವರ ನ್ಯಾಚುರಲ್ ಹೆನ್ನ ಪೇಸ್ಟ್ನ ಬಳಸಿದೆ ವಿತ್ ಹೆನ್ನ ಆ್ಯಂಡ್ ಡಾರ್ಕ್ ರೋಸ್ಟ್ ಕಾಫಿ ಫಾರ್ ರಿಚ್ ನ್ಯಾಚುರಲಿ ಕಲರ್ಡ್ ಹೇರ್. 100% ನ್ಯಾಚುರಲ್ ಹೆನ್ನ, ಡರ್ಮಟಾಲಜಿಕಲಿ ಟೆಸ್ಟೆಡ್, ಮೇಡ್ ಸೇಫ್. ಈ ಕಂಪ್ಲೀಟ್ ಪ್ಯಾಕೆ ಖಾಲಿ ಹೋಗಿದೆ, ಸ್ವಲ್ಪ ಗಲೀಜಾಗಿತ್ತು, ವಾಶ್ ಮಾಡ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ. ಫುಲ್ ಏನ್ ಒಳ್ಳೆ ಕಲರ್ ಬರುತ್ತೆ ಅಂತ ಅನ್ಕೊಂಡೆ ನಾನು, ಬಟ್ ಗೊತ್ತಾಗ್ತಾ ಇಲ್ಲ ನಂಗೆ. ಇವಾಗ ಆಲ್ರೆಡಿ ಕತ್ಲಾಗೋಗಿರೋದ್ರೆ ನಂಗೆ ಗೊತ್ತಾಗ್ತಾ ಇಲ್ಲ. ಬಟ್ ಈಗಂತೂ ನೀವು ನೋಡೋದಾದ್ರೆ 20 ರಿಂದ 30 ವಯಸ್ಸಿನ ಈ ಜನರೇಷನ್ ಹುಡುಗರಿರ್ಬೋದು ಹುಡುಗಿರಿರ್ಬೋದು, ಅವ್ರಿಗೆ ಆಲ್ರೆಡಿ ಬಿಳಿ ಕೂದಲು ಬರ್ತಿರುತ್ತೆ. ಚಿಕ್ಕ ಮಕ್ಕಳಿಗೆಲ್ಲ ಬಿಳಿ ಕೂದಲು ಬರಕ್ ಶುರು ಆಗ್ಬಿಡಿದೆ. ದೊಡ್ಡವರಿಗೆ ಪ್ರಾಬಬ್ಲಿ ಅದು ಜೆನೆಟಿಕ್ಸ್ ಎಲ್ಲೂ ಬಂದಿರತ್ತೆ, ಅದಾದ್ಮೇಲೆ ಸ್ಟ್ರೆಸ್ ಇಂದ ಬರುತ್ತೆ. ಐ ಡೋಂಟ್ ನೋ. ಅಂದ್ರೆ ಪಾಪ ಎಷ್ಟೊಂದು ಜನಕ್ಕೆ ದೇ ಡೋಂಟ್ ಫೀಲ್ ಕಂಫರ್ಟಬಲ್. ಬಿಳಿ ಕೂದಲು ಬಂದ್ಬಿಟ್ರೆ ತೆಗೆದು ಪಾಪ ಒಂದೊಂದೇ ಕೂದಲನ್ನ ಪ್ಲಕ್ ಮಾಡ್ತಾ ಇರ್ತಾರೆ ಅವರು. ಬಟ್ ನಂಗೆ ಪರ್ಸ್ನಲಿ ಇಫ್ ಯು ಆಸ್, ನನಗೆ ಅದು ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ ಸಿಕ್ಕಾಬಿಡೆ ಇಷ್ಟ. ನಂಗೆ ವಯಸ್ಸಾದ್ಮೇಲೆ ಫುಲ್ ಬಾಯ್ ಕಟ್ ಎಲ್ಲ ಮಾಡಿಸ್ಬಿಟ್ಟು ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ ಬಿಡಬೇಕು ಅನ್ನೋ ಆಸೆ ಇದೆ. ಬಟ್ ಅದು ಎಷ್ಟ್ರ ಮಟ್ಟಕ್ಕೆ ಸಕ್ಸಸ್ ಆಗುತ್ತೋ ಏನೋ ಗೊತ್ತಿಲ್ಲ ನನ್ನ ಐಡಿಯಾ. ಎಷ್ಟೊಂದು ಜನ ಮೆಹಂದಿ ಪೇಸ್ಟ್ ಅನ್ನ ಮನೇಲೆ ಮಾಡೋದಕ್ಕೆ ಪ್ರಿಫರ್ ಮಾಡ್ತಾರೆ. ಅಂಡ್ ಅದೊಂದು ಲೆಂತಿ ಪ್ರಾಸೆಸ್. ಇನ್ ಕೆಲವೊಬ್ಬರಿಗೆ ಟೈಮ್ ಇರಲ್ಲ, ಕ್ವಿಕ್ ಆಗಿ ಎಲ್ಲಾನು ಆಗ್ಬೇಕಾಗಿರುತ್ತೆ, ರೆಡಿ ಟು ಯೂಸ್ ಬೇಕಾಗತ್ತೆ. ಅಟ್ ದ ಸೇಮ್ ಟೈಮ್ ಅದ್ರಲ್ಲಿ ಯಾವುದೇ ಕೆಮಿಕಲ್ಸ್ ಇರಬಾರ್ದು, ನ್ಯಾಚುರಲ್ ಆಗಿರ್ಬೇಕು, ಕೂದಲನ್ನ ಡ್ಯಾಮೇಜ್ ಮಾಡಬಾರ್ದು ಅಂತ ಅನ್ಕೊಂತಾರೆ. ಸೊ ನಿಮಗೂ ರೆಡಿ ಟು ಯೂಸ್ ಹೆನ್ನಾ ಪೇಸ್ಟ್ ಬೇಕು ಅಂತ ಅಂದ್ರೆ ಮಾಮಾ ಅರ್ಥ್ ಅವರ ವೆಬ್ಸೈಟ್ ನಿಂದ ನೀವು ಶಾಪ್ ಮಾಡ್ಬೋದು. ಶಾಪ್ ಮಾಡ್ಬೇಕಂದ್ರೆ ನಾನು ಕೂಪಾನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ 20% ಆಫ್ ಸಿಗುತ್ತೆ. ನನ್ನ ಕೂಪಾನ್ ಕೋಡ್ ಬಂದು AAK2022. ಸೊ ಇದನ್ನ ಟ್ರೈ ಮಾಡಿದ್ಮೇಲೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ತಿಳಿಸಿ, ಸೊ ದಟ್ ನನಗೂ ಗೊತ್ತಾಗುತ್ತೆ. ಮಾಮಾ ಅರ್ಥ್ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್. ನೀವು ಮಾಮಾ ಅರ್ಥ್ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿದ್ರೆ ನಿಮ್ಮ ಹೆಸರಲ್ಲಿ ಅವರು ಒಂದು ಗಿಡನ ನೆಡ್ತಾರೆ. ಆ ಗಿಡಕ್ಕೆ ನಿಮ್ಮ ಆರ್ಡರ್ ಐಡಿನ ಲಿಂಕ್ ಮಾಡಿರ್ತಾರೆ. ಬೈ 2025 ಇವರು 1 million ಟ್ರೀಸ್ ನ ಬೆಳೆಸಬೇಕು ಅಂತ ಅನ್ಕೊಂಡಿದ್ದಾರೆ. ಮಾಮಾ ಅರ್ಥ್ ಆಪ್, ಮಾಮಾ ಅರ್ಥ್ ಅದು ಒಂದು ಅಫಿಷಿಯಲ್ ಆಪ್ ಇದೆ. ಆಪ್ ನ ಡೌನ್ಲೋಡ್ ಮಾಡಿದಕ್ಕೆ iOS ಯೂಸರ್ಸ್ ಇರ್ಬೋದು ಅಥವಾ ಆಂಡ್ರಾಯ್ಡ್ ಯೂಸರ್ಸ್ ಇರ್ಬೋದು, ಅವರಿಗೆ ಲಿಂಕ್ ಏನ್ ಬೇಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಈಗ ನಾನು ಟ್ರಿಪ್ ಬಗ್ಗೆ ಮಾತಾಡ್ತೀನಿ. 15 ದಿನಕ್ಕೆ ಮುಂಚೆಯಿಂದ ಎಲ್ಲಾನು ಪ್ರತಿಯೊಂದು ಸ್ಟೆಪ್ಪನ್ನು ಪ್ಲಾನ್ ಮಾಡಿ ಈ ತರ ಶೂಟ್ ಮಾಡ್ಬೇಕು, ಆ ತರ ಶೂಟ್ ಮಾಡಬೇಕು, ಗೋಪ್ರಲ್ಲಿ ಈ ತರ ಶಾರ್ಟ್ಸ್ ತೆಗಿಬೇಕು, ನನ್ನ ಕ್ಯಾಮ್ರಾದಲ್ಲಿ ಈ ತರ ಶಾರ್ಟ್ಸ್ ತೆಗಿಬೇಕು, ಡ್ರೋನ್ ಅಲ್ಲಿ ಈ ತರ ಶಾರ್ಟ್ಸ್ ತೆಗಿಬೇಕು, ಈ ತರ ಎಲ್ಲಾನು ಪ್ಲಾನ್ ಮಾಡಿದ್ದು 15 ಡೇಸ್ ಮುಂಚೆನೆ ಬುಕ್ ಮಾಡಿ. ನನಗೆ ಪಾಪ ಟ್ರಾವೆಲ್ ಮಾಡೋರು ಹೆಲ್ಪ್ ಮಾಡಿದ್ರು ಎಲ್ಲಾನು ಬುಕ್ ಮಾಡ್ಕೊಡ್ಲಿಕ್ಕೆ. ಹೋಗೋ ದಿನ ನಾನು ಇನ್ಫ್ಯಾಕ್ಟ್ ಹೌ ಐ ಪ್ಯಾಕ್ ಮೈ ಸೂಟ್ ಕೇಸು ಕೂಡ ಮಾಡ್ಬಿಟ್ಟಿದ್ದೆ, ಅದು ಶೂಟ್ ಮಾಡಿದ್ದೆ. ಮನೆಯಿಂದ ವ್ಲಾಗ್ ಮಾಡಕ್ ಶುರು ಮಾಡಿದ್ದೆ. ಏರ್ಪೋರ್ಟ್ ವರೆಗೂ ವ್ಲಾಗ್ ಮಾಡ್ಕೊಂಡು ಹೋದ್ವಿ ನಾವು. ರಾಘವ್ ಕೂಡ ನನ್ನ ಜೊತೆಗಿದ್ದ. ಬೆಳಗ್ಗೆ 3 minutes ಲೇಟ್ ಆಯ್ತು ಅಂತ ಅನ್ಬಿಟ್ಟು ಗೋ ಫಸ್ಟ್ ಏರ್ಲೈನ್ಸ್ ಅವರು ನಮ್ಗೆ ಫ್ಲೈಟ್ ಕ್ಯಾನ್ಸಲ್ ಮಾಡಿದ್ರು. ಅದಾದ್ಮೇಲೆ ರೀಸ್ಕೆಡ್ಯೂಲ್ ಮಾಡಕ್ ಹೇಳಿದ್ರು. ರೀಸ್ಕೆಡ್ಯೂಲ್ ಮಾಡೋಕ್ಕೆ ಪರ್ ಹೆಡ್ 3,500 ಆಯ್ತಾ, 3,500 ಕೊಟ್ಟು ರೀಸ್ಕೆಡ್ಯೂಲು ಮಾಡ್ಕೊಂಡಿದ್ದು. ಬಿಕಾಸ್ ನನಗೆ ಪರಲ್ಲ, ಓಕೆ ಆಯ್ತು ನಮ್ದೇ ಮಿಸ್ಟೇಕು, 3 ನಿಮಿಷ ಲೇಟಾಗಿ ಬಂದಿದ್ದೀವಿ, ಸರಿ ಆಯ್ತು 3 ನಿಮಿಷ ಲೇಟಾಗಿ ಬಂದಿದ್ದಕ್ಕೆ 3,500 ಕೊಟ್ಬಿಟ್ಟು ರೀಸ್ಕೆಡ್ಯೂಲ್ ಮಾಡಿಸ್ಕೊಂಡಿದ್ದಾಯ್ತು. ತಿಂಡಿ ತಿಂದು ಅಲ್ಲೇ ಏರ್ಪೋರ್ಟ್ ಅಲ್ಲಿ ಸೋಫಾಗಳೆಲ್ಲ ಹಾಕಿರ್ತಾರಲ್ಲ, ಅಲ್ಲಿ ಹೋಗಿ ಮಲ್ಕೊಂಡು ಬಿಟ್ಟಿದ್ದೆ ನಾನು. ಒಂದೂವರೆ ಗಂಟೆ ಚೆನ್ನಾಗಿ ನಿದ್ದೆ ಮಾಡಿದೆ. ಅಂಡ್ ಐ ವಾಸ್ ರಿಯಲಿ ಎಕ್ಸೈಟೆಡ್. ಓಕೆ ಫ್ಲೈಟ್ ಟೇಕ್ ಆಫ್ ಆಯ್ತು, ಇನ್ನೇನು 2 hours ಅಂಡಮಾನಲ್ಲಿ ಇಳಿತೀವಿ. ದೆನ್ ನಂಗೆ ಸ್ಕೂಬಾ ಡೈವ್ ಮಾಡ್ಬೇಕಂತಾಯ್ತು, ಸರ್ಟಿಫಿಕೇಶನ್ ಕೋರ್ಸ್ ಮಾಡ್ಬೇಕಂತಾಯ್ತು. ಇದೆಲ್ಲ ಪ್ಲಾನ್ ಇಟ್ಕೊಂಡು ಅಂಡಮಾನ ಪ್ಲಾನ್ ಮಾಡಿದ್ದು. 1:15 ಲ್ಯಾಂಡ್ ಆಗಬೇಕು. ಲ್ಯಾಂಡ್ ಆಗೋ ಟೈಮಲ್ಲಿ ಅಂದ್ರೆ ಅಲ್ಲಿ ಮಳೆ ಆಕ್ಚುಲಿ ಬೆಳಗ್ಗೆಯಿಂದಾನೆ ಶುರು ಆಗಿತ್ತು. ಫ್ಲೈಟ್ ಟೇಕ್ ಆಫ್ ಆಗೋಕ್ಕೂ ಮುಂಚೆನೆ ಅವ್ರೆಲ್ಲರಿಗೂ ಡೀಟೇಲ್ಸ್ ಬಂದಿರುತ್ತೆ, ಮಳೆ ಆಗ್ತಿದೆ, ಲ್ಯಾಂಡ್ ಆಗಕ್ಕಾಗತ್ತಾ ಇಲ್ವಾ, ಮಳೆ ಎಷ್ಟು ಜೋರಾಗಿ ಬರ್ತಾ ಇದೆ, ಈ ಥರದ್ದು ಎಲ್ಲನೂ ರಿಪೋರ್ಟ್ಸ್ಗಳು ಡೆಫಿನೆಟ್ಲಿ ಏರ್ಲೈನ್ಸ್ ಅವರಿಗೆ ಕೊಟ್ಟಿರ್ತಾರೆ. ಐ ಡೋಂಟ್ ನೋ ಅವ್ರು ಯಾಕೆ ಟೇಕ್ ಆಫ್ ಮಾಡಿದ್ರು ಫ್ಲೈಟ್ ಅಂತ. ನನಗೆ ಇವತ್ತಿಗೂ ಒಂದು ಕ್ವೆಶ್ಚನ್ ಮಾರ್ಕ್ ಅದು. ಮೇ ಬಿ ಓಕೆ ಟ್ರೈ ಮಾಡೋಣ, ಲ್ಯಾಂಡ್ ಮಾಡೋಣ ಅಂತ ಅನ್ಕೊಂಡೆ ಹೋದ್ರು, ಏನೋ ಗೊತ್ತಿಲ್ಲ ನನಗೆ. ಬಟ್ ತುಂಬಾನೇ ಜೋರಿತ್ತು ಮಳೆ, ವಿ ಕುಡಂಟ್ ಲ್ಯಾಂಡ್. ವಾಪಸ್ ತಿರುಗಿಸ್ಕೊಂಡು ಬೆಂಗಳೂರು ಕರ್ಕೊಂಡು ಬಂದು ಬಿಟ್ರು. ಅವತ್ತು ಬಂದು ರಾತ್ರಿ ಎಲ್ಲ ಕುತ್ಕೊಂಡು ಯೋಚನೆ ಮಾಡಿದಾಗ ಒಂದ್ ಅನ್ಸಿದ್ ಏನಂದ್ರೆ, ಗುಡ್, ಇದು ಪ್ರಾಬ್ಲಿ ಯಾವುದೋ ಒಂದು ಒಳ್ಳೆ ಕಾರಣಕ್ಕೋ ಏನೋ ಈ ಟ್ರಿಪ್ ನನಗೆ ಆಗ್ಲಿಲ್ಲ. ಒಂದು, ನಾವು ಬೆಳಗ್ಗೆ ಫ್ಲೈಟಿಗೆ ಬೇಗ
ಅರ್ಲಿ ಹೋಗಿ ನಮಗೆ ಫ್ಲೈಟು ಟೇಕ್ ಆಫ್ ಆಗಿ ಲ್ಯಾಂಡ್ ಆಗಿದ್ದಿದ್ರು 2-3 ಡೇಸ್ ಅಲ್ಲಿ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಬಿಕಾಸ್ ತುಂಬಾ ಜೋರು ಮಳೆ ಇತ್ತು, ವೇಸ್ಟ್ ಆಗ್ತಿತ್ತು. ನಾವು ಅಂಡಮಾನ್ಗೆ ಹೋಗಿದ್ದಿದ್ರು ಅದು ಹಾಲಿಡೇ ಆಗ್ತಿರ್ಲಿಲ್ಲ ಅಥವಾ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಬರೀ ರೂಮಲ್ಲಿ ಇರಬೇಕಾಗಿರ್ತಿತ್ತು. ಸೊ ಆ ಥರ ಯೋಚನೆ ಮಾಡಿದಾಗ ನಂಗೆ ಅನ್ಸಿದ್ದು ಏನಂದರೆ ಓಕೆ, ಏನೇನಾಗುತ್ತೋ ಅದೆಲ್ಲ ಒಳ್ಳೇದಕ್ಕೆ ಆಗತ್ತೆ. ಅದ್ರ ಜೊತೆಗೆ ಏನಂದರೆ ದ ವೇ ದೇ ಟ್ರೀಟ್ ಪ್ಯಾಸೆಂಜರ್ಸ್, ಅಂದರೆ ಪ್ಯಾಸೆಂಜರ್ಸ್ನ ಟ್ರೀಟ್ ಮಾಡೋವಂಥ ರೀತಿ ಇದೆಯಲ್ಲ, ವಿಚ್ ಇಸ್ ರಿಯಲಿ ರಿಯಲಿ ನಾಟ್ ಗುಡ್. ಸೊ ನನಗೆ ಓವರ್ ಆಲ್ ನಂಗೆ ಸಿಕ್ಕಾಬಿಡೆ ಒಂಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಫಾರ್ ದ ಫಸ್ಟ್ ಟೈಮ್ ಫ್ಲೈಟಲ್ಲಿ, ಅಥವಾ ಗೋ ಫಸ್ಟ್ ನಾನು ಫಸ್ಟ್ ಟೈಮ್ ಹೋಗಿದ್ದು. ಆ್ಯಂಡ್ ನನಗೆ ಟೆರಿಬಲ್ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ಫುಡ್ ಆರ್ಡ್ರ್ ಮಾಡಿದ್ವಿ ಫ್ಲೈಟಲ್ಲಿ, ಸಮ್ ಚಿಕನ್ ರೈಸ್ ಅಂತ ಏನೋ ಮಾಡಿದ್ವಿ. ಬಿಕಾಸ್ ಆಲ್ಮೋಸ್ಟ್ 4.5 hours ನಾವು ಫ್ಲೈಟ್ ಒಳಗೆ ಇದ್ದಿದ್ರಿಂದ ಊಟ ಮಾಡಿಲ್ಲ. ಬೆಳಗ್ಗೆ 8 ಗಂಟೆಗೆ ತಿಂಡಿ ತಿಂದಿರೋದು ನಾವು. ಫುಡ್ ಆರ್ಡ್ರ್ ಮಾಡಿದ್ರೆ ಏನು ಕೇಳಿದ್ರು, ಸ್ಯಾಂಡ್ವಿಚ್ ಕೇಳಿದ್ರೆ ಅದಿಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ಓಕೆ, ಏನಿದೆ ಅದು ಕುಡಿ ಅಂತಲೇ ಕೇಳಿದ್ವಿ. ಅದು ಬಿಸಿ ನೀರು ಹಾಕಿ ಕೊಡ್ತಾರೆ, ಅದು ರೆಡಿ ಟು ಈಟು. ನಮ್ಗೆ ಹಸುವಾಗ್ತಿದ್ದರಿಂದ ಇನ್ಯಾವುದು ದಾರಿ ಇಲ್ಲ, ತೊಗೊಳ್ಳೇಬೇಕಾಯ್ತು. 8 ನಿಮಿಷ ಬಿಟ್ಬಿಟ್ಟು ಡಬ್ಬ ಓಪನ್ ಮಾಡಿ ನೋಡಿದ್ರೆ ಪ್ಲಾಸ್ಟಿಕ್ ಕವರ್ ಇದೆ ಅದರೊಳಗಡೆ. ಹೌ ಕ್ಯಾನ್ ಯು ಈಟ್? ನನಗೆ ತುಂಬ ಕೋಪ ಬಂದಿದ್ದ ಬಟ್ ತುಂಬ ಕಾಮ್ ಆಗಿದ್ದಿದ್ದ ದಿನನೂ ಅಂತಲೇ ಹೇಳ್ಬೋದು. ನಂಗೆ ಗೊತ್ತಿಲ್ಲ, ಅಂದರೆ ನಂಗೆ ಬರ್ಸ್ಟ್ ಔಟೇ ಆಗೋಕ್ಕಾಗ್ತಿಲ್ಲ. ನನ್ನ ಪೇಷನ್ಸ್ ಕಳ್ಕೊಳ್ಳೋಕ್ಕೆ ಹೋಗಲಿಲ್ಲ. ತುಂಬಾ ಆರಾಮಾಗಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರೋಕ್ಕೆ ಟ್ರೈ ಮಾಡಿದೆ. ಬಿಕಾಸ್ ನಂಗೆ ಸ್ವಲ್ಪ ಕೋಪ ಬರುತ್ತೆ, ಸ್ವಲ್ಪ ಜೋರಾಗೇ ಬರುತ್ತೆ. ಬೇಡ, ಅನ್ನೆಸೆಸರಿ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಡೋಕೆ ಹೋಗಲಿಲ್ಲ ನಾನು. ಗುಡ್ ದ್ಯಾಟ್ ನಾನು ಕೋಪ ಮಾಡ್ಕೊಳ್ಳಿಲ್ಲ ಅಂತಲೂ ನಂಗೆ ಅನ್ನಿಸ್ತು. ಸೊ ದ್ಯಾಟ್ ನಂಗೆ ಆ ಕಂಟ್ರೋಲಿಂಗ್ ಕೆಪಾಸಿಟಿ ಬರ್ತಿದೆ ಅಂತಲೂ ನನ್ನ ಬಗ್ಗೆ ನನಗೆ ಪ್ರೌಡ್ ಫೀಲಿಂಗ್ ಬೇರೆ ಎಲ್ಲ ಆಯಿತು. ಓಕೆ, ನನ್ನ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡ್ತೆ ಇವಾಗ ಅಂತ ಅನ್ಸುತ್ತೆ ನನಗೆ. ಬಟ್ ಸಮ್ ಸಿಚುವೇಶನ್ಸ್ ಔಟ್ ಆಫ್ ಕಂಟ್ರೋಲ್ ಹೋದಾಗ ಕೋಪ ಬರುತ್ತೆ, ಕಿರ್ಚಾಡ್ತೀವಿ, ಅದೆಲ್ಲ ಆಗುತ್ತೆ. ಬಟ್ ಈ ಥರ ಟೈಮಲ್ಲೂ ನಾನು ಕೋಪ ಮಾಡ್ಕೊಳ್ಳಿಲ್ವಲ್ಲ, ನಂಗೆ ಅದೇ ಸಿಕ್ಕಾಬಿಡೆ ಪ್ರೌಡ್ ಫೀಲಿಂಗ್ ಆಗೋಗಿದ್ದು ನನ್ನ ಬಗ್ಗೆ. ಟ್ರಿಪ್ ಹೋಗ್ತೀನಿ ಅಂತ ಪ್ಲ್ಯಾನ್ ಎಲ್ಲ ಮಾಡಿ ಆದಮೇಲೆ ಹೋಗೋಕ್ಕಾಗಲಿಲ್ಲ ಅಂದರೆ ಲಿಟ್ರಲಿ ತಲೆ ಬ್ಲ್ಯಾಂಕ್ ಆಗುತ್ತೆ. ನಂಗೆ ಗೊತ್ತಿಲ್ಲ ಬೇರೆಯವ್ರಿಗೆ ಹೆಂಗಾಗುತ್ತೆ ಅಂತ. ಅಥವಾ ಟ್ರಿಪ್ ಅಂತಲೇ ಅಲ್ಲ, ಯಾವುದೋ ಒಂದು ಕೆಲಸ ಮಾಡ್ಬೇಕಂತ ಅಂದ್ಕೊಂಡಿರ್ತೀನಿ, ಅದನ್ನು ಮಾಡೋಕ್ಕಾಗಲಿಲ್ಲ ಅಂದರೆ ಲಿಟ್ರಲಿ ತಲೆ ಬ್ಲ್ಯಾಂಕ್ ಆಗಿಬಿಡುತ್ತೆ. ನಂಗೆ ಎಂಥದ್ದು ಮಾಡೋಕ್ಕಾಗಲ್ಲ. ಸೊ ಈ ವಿಡಿಯೋ ಮಾಡೋಕ್ಕಂದ್ರೆ ನಿನ್ನೆವರೆಗೂ, ಇವತ್ತು ಓಕೆ ಬೆಳಗ್ಗೆಯಿಂದ ಐ ಟ್ರೈಡ್ ಮೈ ಬೆಸ್ಟ್. ಓಕೆ, ಪುಷ್ ಮಾಡಿದೆ, ಕಾಂಟೆಂಟ್ ಕ್ರಿಯೇಟ್ ಮಾಡಿ ಏನೋ ಮಾಡ್ಬೇಕು, ಶೂಟ್ ಮಾಡಬೇಕು. ಬೆಳಗ್ಗೆಯಿಂದ ಬಿಟ್ಸ್ ಆ್ಯಂಡ್ ಪೀಸಸ್ ಮಾಡೋದಿದೆಯಲ್ಲ, ಕುತ್ಕೊಂಡು ಮಾತಾಡೋದು ಈಸಿ, ಬಟ್ ಬಿಟ್ಸ್ ಆ್ಯಂಡ್ ಪೀಸಸ್ ಮಾಡೋದು ಕಷ್ಟ. ಬಟ್ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಬಿಟ್ಸ್ ಆ್ಯಂಡ್ ಪೀಸಸ್ ಶೂಟ್ ಮಾಡೋದು. ನಾನು ಐ ಸ್ಟಾರ್ಟೆಡ್ ಎಂಜಾಯಿಂಗ್. ಇವತ್ತಿಂದ ನಾನು ಟೈಮ್ ವೇಸ್ಟ್ ಮಾಡಬಾರ್ದು, ಕೂರಬಾರ್ದು, ಏನಾದರೂ ಮಾಡಬೇಕು, ಏನಾದರೂ ಶೂಟ್ ಮಾಡಬೇಕು. ಆ್ಯಂಡ್ ತುಂಬ ಗ್ಯಾಪ್ ಬೇರೆ ಆಗೋಯ್ತು, ಯೂಟ್ಯೂಬಲ್ಲಿ ವೀಡಿಯೋನೂ ಹಾಕಿರಲಿಲ್ಲ ನಾನು. ಐ ಥಾಟ್ ಐ ಶುಡ್ ಬಕಲ್ ಅಪ್ ನೌ ಆ್ಯಂಡ್ ಡೂ ಸಮ್ ವಿಡಿಯೋಸ್ ಅಂತ ಹೇಳ್ಬಿಟ್ಟು ಇವತ್ತಿಂದ ವಿಡಿಯೋ ಶೂಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಎಸ್, ಅಷ್ಟೇ ಅಪ್ಡೇಟ್ಸು ಸೋ ಫಾರ್. ಆ್ಯಂಡ್ ನಾಳೆಯಿಂದ ನನ್ನ ಅರ್ಲಿ ಮಾರ್ನಿಂಗ್ ರುಟೀನ್ನ ಶುರು ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ಸುಮಾರು ಕಾರಣಗಳಿಗೆ 1 ತಿಂಗಳಿಂದ ಐ ಕುಡ್ ನಾಟ್ ಡೂ ಎನಿಥಿಂಗ್. ಬಟ್ ಹೀಗೆ ಇದ್ದರೆ ಆಗಲ್ಲ ಅಂತ ನಂಗೆ ಅನಿಸ್ತು. ತುಂಬ ಸೋಂಬೇರಿ ಆಗಿಬಿಟ್ಟಿದ್ದೀನಿ ಅಂತ. ಸೊ ನಾಳೆಯಿಂದ ಮತ್ತೆ 5 o'clock 4 o'clock ಶುರು ಮಾಡ್ತಾಯಿಲ್ಲ, 5 o'clock ಶುರು ಮಾಡ್ತಾಯಿದ್ದೀನಿ. ಸೊ ಇಷ್ಟು ನನ್ನ ಲೈಫಿನ ಅಪ್ಡೇಟ್ಸ್. ಆ್ಯಂಡ್ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್ ಆ್ಯಂಡ್ ಲವ್ ಐ ಲವ್ ಯು ಗೈಸ್.